ಉಪಸಭಾಧ್ಯಕ್ಷರಾಗಿದ್ದಂತಹ ರುದ್ರಪಲಮಣಿ ಅವರೀಗ ಸಚಿವರಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥದ್ದು ಪ್ರಯತ್ನ ಮಾಡೋಣ. ರುದ್ರಪಲಮಣಿ ಅವರೇ, ಕಂಗ್ರ್ಯಾಚುಲೇಷನ್ ಮೊದಲನೇದಾಗಿ ನಿಮಗೆ. ಮೊದಲನೇದಾಗಿ ನಿಮಗೆ ಸಚಿವ ಸ್ಥಾನವನ್ನು ಅಲಂಕರಿಸ್ತಾ ಇದ್ರ ನಿರೀಕ್ಷೆ ಇತ್ತಾ ಇದು? ಅಲ್ಲ, ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಹಿಂದೆ ನಾನು ಡೆಪ್ಟಿ ಸ್ಪೀಕರ್ ಆಗಕ್ಕಿಂತ ಪೂರ್ವದಲ್ಲಿ ನಮ್ಮೊಂದು ಕಂಡೀಷನ್ ಇತ್ತು, ಮುಂದೆ ನಿನಗೆ ಸಚಿವ ಸ್ಥಾನ ಮಾಡ್ತೀವಿ, ಈಗ ಸದ್ಯ ಈ ಸ್ಥಾನ ಸ್ವೀಕರಿಸಿ ಅಂತ. ಅದಕ್ಕೆ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಸುರ್ಜೇವಾಲಾ ಸಾಹೇಬರು ಕೂಡ ಹೇಳಿದರು. ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮತ್ತು ಇವ್ರ ಜೊತೆಗೆ ನಮ್ಮ ಖರ್ಗೆ ಸಾಹೇಬ್ರ ಜೊತೆಗೂ ಕೂಡ ಮಾತಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಸಚಿವ ಸ್ಥಾನ ಕೊಡ್ತೀವಿ. ಅದಕ್ಕೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವತ್ತು ಮಾತಾಡಿದರು, ಇಲ್ಲ ಈಗ ನಿಮಗೆ ಸಚಿವ ಸ್ಥಾನ ಮುಂದೆ ಸಿಗೋವರೆಗೂ ನೀವು ಈಗ ಡೆಪ್ಟಿ ಸ್ಪೀಕರ್ ಆಗಿದೆ ಅಂತ. ಅವ್ರ ಮಾತಿಗೆ ನಾನು ಬೆಲೆ ಕೊಟ್ಟು ಆಗಿದ್ದೆ. ಇವತ್ತು ಅವ್ರ ಮಾತಿನಂತೆ ನಡ್ಕೊಂಡು ಇವತ್ತು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಖುಷಿಯಾಗಿದೆ. ಸೊ ಈಗ ಸಾಕಷ್ಟು ಕೂಡ ಸಚಿವರಾಗ್ತಿದ್ದೀವಿ ಅಂತಂದ್ರೆ ಅವ್ರಿಗೊಂದು ವಿಷನ್ ಇರುತ್ತೆ, ನಾನು ಇಂಥದ್ದೊಂದು ಖಾತೆ ಕೊಟ್ಟರೆ ನಾನು ನಿಭಾಯಿಸಬಲ್ಲೆ, ಸೊ ಈ ಥರದ್ದೊಂದು ಖಾತೆ ಇರಬೇಕು. ಸೊ ತಮಗೆ ಆ ಥರದ್ದು ಯಾವ ಖಾತೆ ಇರಬೇಕು ಅಂತ ಅನಿಸುತ್ತೆ ಸರ್? ಈಗ ಎಲ್ಲರಿಗೂ ಎಲ್ಲದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟ ಕುದುರೆ ನೇರದವನು ಸೂರ್ಯನವಲ್ಲ ಧೀರನವಲ್ಲ ಅಂತ ಅಲ್ಲಂ ಪ್ರಭುಗಳು ಹೇಳಿದ್ದಾರೆ. ಆವತ್ತು ನಾನು ಹೌಸ್ನಲ್ಲಿ ಅದನ್ನು ಹೇಳಿದ್ದೆ. ನನಗೆ ಡೆಪ್ಟಿ ಸ್ಪೀಕರ್ ಕೊಟ್ಟಿದ್ರು, ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾನೆ. ಇವತ್ತು ಯಾಕೆ ಖಾತೆ ಕೊಟ್ಟರು ಸಹಿತ ನಾವು ಅದಕ್ಕೆ ನಿಭಾಯಿಸ್ತಾನೆ ಅನ್ನೋ ಧೈರ್ಯ ನನಗಿದೆ. ಅದಕ್ಕೆ ಮಾಡ್ತೇವೆ. ಅತ್ಯಂತ ಸಣ್ಣ ಸಮುದಾಯಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂಥ ಖುಷಿ ಇದೆಯಾ? ಖುಷಿ ಇದೆ. ಮೊದಲಿದ್ದನ್ನು ಕೊಟ್ಕೊಂಡು ಬಂದರೆ ಈಗೂ ಕೊಡ್ತಾರೆ, ಮಾಡ್ತಾರೆ. ಅದರ ನಿಭಾಯಿಸೋ ಶಕ್ತಿ ನನಗಿದೆ. ಏನೇ ಕೊಟ್ಟರು ಸಹಿತ ನಾನು ನಿಭಾಯಿಸ್ಕೊಂಡು ಹೋಗ್ತೇನೆ. ಅದರಿಂದ ನಾವು ಖುಷಿಯಾಗಿದ್ದೇವೆ. ಸರ್, ಈಗ ಉಪಸಭಾಧ್ಯಕ್ಷರಾಗಿದ್ದರೆ ರಾಜೀನಾಮೆ ಕೊಟ್ಟು ನೆಕ್ಸ್ಟ್ ನೀವು ಪ್ರಮಾಣ ವಚನ ಸ್ವೀಕರಿಸಕ್ಕೆ ಹೋಗ್ತಾ ಇದ್ದೀರಾ? ಹೌದು, ಎಸ್. ಅದನ್ನು ಈಗ ಸರಿ ಇದೆ, ಮಾಡ್ಕೊತೇವೆ. ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಕೊನೆಯದಾಗಿ ಈಗ ಯಶವಂತರಾಯಗೌಡ ಪಾಟೀಲ್ ಅವರು ನೀವು ಉಪಸಭಾಧ್ಯಕ್ಷರಾಗಿದ್ರೆ ತಮಗೆ ರಾಜೀನಾಮೆಯನ್ನು ಕೂಡ ಬಂದಿದ್ರು. ಈಗ ಎಲ್ಲರಿಗೂ ಎಲ್ಲದನ್ನು ತೃಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲವೂ ಕೂಡ ಸಮುದಾಯ ಎಲ್ಲರನ್ನೂ ಕೂಡ ನೋಡಬೇಕಾಗಿದೆ. ಆದ್ದರಿಂದ ಈಗ ಅವ್ರು ಕೊಟ್ಟಿದ್ದಾರೆ, ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತೇವೆ. ಮಾಡಿಬಿಟ್ಟು ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಯೋಚನೆಯನ್ನು ಮಾಡ್ತೀವಿ. ಸೊ ಇದಿಷ್ಟು ಕೂಡ ನೂತನ ಸಚಿವರಾಗ್ತಿರುವಂಥ ರುದ್ರಪಲಮಣಿಯವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೇರೆ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.